ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಕಪಿಲ್ ದೇವ್ ಚಕ್ರವರ್ತಿ. ಇವತ್ತು ಕನ್ನಡದ ಒಂದು ಸಣ್ಣ ಕತೆ, ಅನುವಾದಿತ ಕತೆ, ಸಾದತ್ ಹಸನ್ ಮಂಟೋ ಅವರ ಓಪನ್ ಮಾಡು ಕತೆ ಓದುತ್ತಿದ್ದೇನೆ. ಈ ಕತೆ ಗುಲ್ಬರ್ಗ ವಿಶ್ವವಿದ್ಯಾಲಯದ ಬಿಕಾಂ 4ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಅಳವಡಿಸಿದ್ದಾರೆ. ಸಾದತ್ ಹಸನ್ ಮಂಟೋ ಅವರ ಈ ಕತೆ 1947 ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯ ಸಂದರ್ಭದಲ್ಲಿ ಜನರ ಸಂಕಷ್ಟ, ನಿರಾಶ್ರಿತರ ಬದುಕಿನ ಆ ಒಂದು ತೊಳಲಾಟ ಇವೆಲ್ಲವನ್ನು ಒಳಗೊಂಡ ಕತೆ ಓಪನ್ ಮಾಡು. ಈ ಕತೆ ಓದು ನಿಮಗಾಗಿ. ಮಧ್ಯಾಹ್ನ 2 ಗಂಟೆ. ವಿಶೇಷ ರೈಲು ಅಮೃತ್ಸರದಿಂದ ಹೊರಟಿತು. 8 ತಾಸಿನ ನಂತರ ಅದು ಮೊಗ್ಲಾಪುರ ತಲುಪಿತು. ದಾರಿಯಲ್ಲಿ ಎಷ್ಟೋ ಜನರ ಕೊಲೆಯಾಯಿತು, ಎಷ್ಟೋ ಜನ ಗಾಯಗೊಂಡರು, ಅದೆಷ್ಟೋ ಜನ ಎಲ್ಲೆಲ್ಲೋ ಮಾಯವಾದರು. ಮುಂಜಾನೆ 10 ಗಂಟೆಗೆ ಸಿರಾಜುದ್ದೀನ್ ಶಿಬಿರದ ತಣ್ಣನೆ ನೆಲದ ಮೇಲೆ ಕಣ್ಣು ತೆರೆದ. ತನ್ನ 4 ಕಡೆ ಗಂಡಸರು, ಹೆಂಗಸರು ಹಾಗೂ ಮಕ್ಕಳನ್ನೊಳಗೊಂಡ ಜನಸಾಗರವನ್ನು ನೋಡುತ್ತಿದ್ದಂತೆ ಅವನ ಯೋಚನೆ ಹಾಗೂ ಗ್ರಹಿಕೆಯು ಇನ್ನಷ್ಟು ದುರ್ಬಲವಾಯಿತು. ಎಷ್ಟೋ ಹೊತ್ತಿನ ತನಕ ಗಬ್ಬೆದ್ದ ಆಗಸದಲ್ಲಿ ಆತನ ದೃಷ್ಟಿ ನಟ್ಟಿತು. ಹಾಗೆಲ್ಲ ಶಿಬಿರದಲ್ಲಿ ಗದ್ದಲವಿದ್ದಿತು. ಆದರೆ ವೃದ್ಧ ಸಿರಾಜುದ್ದೀನ್ ಕಿವಿಗಳು ಕಿವುಡವಾಗಿದ್ದವೇನೋ, ಅವನಿಗೆ ಏನೇನೂ ಕೇಳುತ್ತಿಲ್ಲ. ಅವನನ್ನು ನೋಡಿದವರಿಗೆ ಆತ ಗಾಢ ನಿದ್ದೆಯಲ್ಲಿದ್ದಂತೆ ಭಾಸವಾಗುತ್ತಿತ್ತು. ವಸ್ತುಸ್ಥಿತಿ ಹಾಗಿರಲಿಲ್ಲ. ಅವನು ಪ್ರಜ್ಞೆ ಕಳೆದುಕೊಂಡಿದ್ದ. ಅವನಿಗೆ ಅಸ್ತಿತ್ವವೇ ಇರಲಿಲ್ಲ. ಗಬ್ಬೆದ್ದ ಆಗಸವನ್ನು ವಿನಾಕಾರಣ ದಿಟ್ಟಿಸುತ್ತಲಿದ್ದ ಸಿರಾಜುದ್ದೀನ್ನ ಕಣ್ಣುಗಳು ಸೂರ್ಯನನ್ನು ಮುಖಾಮುಖಿಯಾದವು. ಪ್ರಖರವಾದ ಕಿರಣಗಳು ಅವನ ದೇಹದ ನರನಾಡಿಗಳಲ್ಲಿ ಹರಿದು ಹೋದವು. ಅವನು ಎಚ್ಚೆತ್ತುಕೊಂಡ. ಅವನ ಮನಸ್ಸಿನ ಅಂಗಳದಲ್ಲಿ ಹಲವಾರು ಚಿತ್ರಗಳು ಸುಳಿಯತೊಡಗಿದವು. ಸುಳಿಗೆ, ಬೆಂಕಿಗೆ ನುಗ್ಗಲು ರೈಲು ನಿಲ್ದಾಣ, ರಾತ್ರಿ, ಸಕೀನಾ. ಸಿರಾಜುದ್ದೀನ್ ಬೆಕ್ಕನೆ ಎದ್ದ. 4 ನಿಟ್ಟಿನಲ್ಲಿ ಧುಮ್ಮುಕ್ಕುತ್ತಿದ್ದ ಜನಸಾಗರದಲ್ಲಿ ಆತ ಹುಚ್ಚನಂತೆ ತಡಕಾಡಿದ. 3 ತಾಸಿನ ತನಕ ಆತ ಸಕೀನಾ ಸಕೀನಾ ಎನ್ನುತ್ತಾ ಇಡೀ ಶಿಬಿರವನ್ನು ಜಾಲಾಡಿಸಿದ. ಆದರೆ ಅವನಿಗೆ ತನ್ನ ಏಕೈಕ ಮಗಳು ಸಕೀನಳ ಸುಳಿವೇ ಸಿಗಲಿಲ್ಲ. 4 ನಿಟ್ಟಿನಲ್ಲಿ ಅಲ್ಲೋಲ ಕಲ್ಲೋಲ. ಅದ್ಯಾರೋ ತನ್ನ ಮಗುವಿಗಾಗಿ ಹುಡುಕಾಟದಲ್ಲಿದ್ದ, ಇನ್ಯಾರೋ ತನ್ನ ತಾಯಿಯ ಹುಡುಕಾಟದಲ್ಲಿದ್ದ, ಮತ್ತೊಬ್ಬ ತನ್ನ ಹೆಂಡತಿಯನ್ನು ಅರಸುತ್ತಿದ್ದ, ಮಗದೊಬ್ಬ ತನ್ನ ಮಗಳಿಗಾಗಿ ಚಡಪಡಿಸುತ್ತಿದ್ದ. ಸಿರಾಜುದ್ದೀನ್ ಸುಸ್ತಾಗಿ ಒಂದೆಡೆ ಕುಳಿತುಕೊಂಡ. ಸಕೀನಾ ತನ್ನಿಂದ ಹೇಗೆ ಬೇರ್ಪಟ್ಟಳು? ಅದು ಎಲ್ಲಿ ಆಕೆ ಕಳೆದು ಹೋದಳು? ಆತ ಜ್ಞಾಪಿಸಿಕೊಳ್ಳಲು ಹೇಗಾದರೂ ಹೆಣಗಾಡತೊಡಗಿದ. ನೆನಪಿಸಿಕೊಳ್ಳುತ್ತಾ ಹೋದಂತೆ ಸಕೀನಳ ತಾಯಿಯ ಶವವೇ ಅವನ ಕಣ್ಣು ಮುಂದೆ ಕಟ್ಟಿದಂತಾಗ್ತಿತ್ತು. ಅವಳ ಕರುಳು ಬಳ್ಳಿಯೆಲ್ಲ ಹೊರಗೆ ಚೆಲ್ಲಾಪಿಲ್ಲಿಯಾಗಿತ್ತು. ಅದಕ್ಕೂ ಮುಂದೆ ಏನೊಂದು ಅವನಿಗೆ ನೆನಪಾಗುತ್ತಿಲ್ಲ. ಸಕೀನಳ ತಾಯಿ ಸತ್ತು ಹೋಗಿದ್ದಳು. ಆಕೆ ಸಿರಾಜುದ್ದೀನ್ನ ಕಣ್ಣು ಮುಂದೆ ಕೊನೆ ಉಸಿರೆಳೆದಿದ್ದಳು. ಆದರೆ ಸಕೀನೆಯಲ್ಲಿ ಈ ವಿಷಯವಾಗಿ ಆಕೆಯ ತಾಯಿ ಅಸುನೀಗುವ ಮುನ್ನ, ನನ್ನ ಬಿಟ್ಟು ಬಿಡು, ಸಕೀನನ್ನ ತೆಗೆದುಕೊಂಡು ಇಲ್ಲಿಂದ ಓಡು ಹೋಗಿರಿ ಎಂದು ಕೂಗಿದಳು. ಸಕೀನಾ ಅವನ ಜೊತೆಗೇ ಇದ್ದಳು. ಇಬ್ಬರು ಬರಿಗಾಲಲ್ಲಿ ಓಡುತ್ತಿದ್ದರು. ಸಕೀನಳ ದುಪ್ಪಟ್ಟ ಕೆಳಗೆ ಬಿತ್ತು. ಅದನ್ನು ಎತ್ತಿಕೊಳ್ಳಲು ಆಕೆ ನಿಲ್ಲಬೇಕೆಂದಳು. ಜೋರಾಗಿ ಅರಚಿಕೊಂಡ ಸಕೀನಾ, ಅಬ್ಬಾ ಹೋಗಲಿ ಬಿಡಿ ಎಂದಳು. ಆದರೆ ಆತ ಅದನ್ನೆತ್ತಿಕೊಂಡು ಹೇಗೆ ನೆನೆಸಿಕೊಳ್ಳುತ್ತಾ ಆತ ತನ್ನ ಕೋಟಿನ ಉಬ್ಬಿದ ಜೇಬನ್ನು ನೋಡಿದ. ಜೇಬಿಗೆ ಕೈ ಹಾಕಿದ. ಒಂದು ತುಂಡು ಬಟ್ಟೆ ಸಿಕ್ಕಿತ್ತು. ಅದು ಸಕೀನಳ ದುಪ್ಪಟ್ಟ. ಆದರೆ ಸಕೀನಾ? ಸಿರಾಜುದ್ದೀನ್ ತನ್ನಂತೆ ಸುಸ್ತಾಗಿದ್ದ ತನ್ನ ಮೆದುಳನ್ನು ಒತ್ತಾಯದಿಂದ ಕೆಲಸಕ್ಕೆ ತೊಡಗಿಸಿದ. ಆದರೆ
ಅವನಿಗೆ ಏನೂ ಗೊತ್ತಿಲ್ಲ. ಸಕಿನಳ ಜೊತೆಯಲ್ಲೇ ತಾನು ರೈಲು ನಿಲ್ದಾಣ ತಲುಪಲಿಲ್ಲವೇ? ಆಕೆ ತನ್ನ ಜೊತೆಗೆ ರೈಲು ಹತ್ತಲಿಲ್ಲವೇ? ದಾರಿಯಲ್ಲಿ ರೈಲನ್ನು ತಡೆದಾಗ ದುಷ್ಕರ್ಮಿಗಳು ಒಳನುಗ್ಗಿ ಬಂದರು. ಆಗ ತಾನು ಪ್ರಜ್ಞೆ ಕಳೆದುಕೊಂಡಿರಬಹುದೇ? ಅಂದರೆ ಸಕಿನಾಳನ್ನು ಅವರೇ ಅಪಹರಿಸಿಕೊಂಡು ಹೋದರೆ? ಸಿರಾಜುದ್ದೀನ್ ತಲೆಯಲ್ಲಿ ಪುಟದೇಳುತ್ತಿದ್ದ ಪ್ರಶ್ನೆಗಳಿಗೆ ಲೆಕ್ಕವೇ ಇರಲಿಲ್ಲ. ಆದರೆ ಒಂದಕ್ಕೂ ಉತ್ತರ ಹೊಳೆಯಲಿಲ್ಲ. ಅವನಿಗೆ ಸಹಾನುಭೂತಿ ಅವಶ್ಯಕತೆ ಇತ್ತು. ಅವನ ಸುತ್ತಲಿದ್ದಲ್ಲೆಲ್ಲವರಿಗೂ ಸಹಾನುಭೂತಿ ಬೇಕಿತ್ತು. ಸಿರಾಜುದ್ದೀನ್ ಅಳಬೇಕೆಂದ. ಅವನ ಕಣ್ಣುಗಳು ಮಾತ್ರ ಅವನೊಂದಿಗೆ ಸಹಕರಿಸಲಿಲ್ಲ. ಕಣ್ಣೀರ ಹೊರತೆ ಬತ್ತಿ ಹೋಗಿತ್ತು. 6 ದಿನಗಳ ನಂತರ ಸಿರಾಜುದ್ದೀನನಿಗೆ ಅಷ್ಟಿಷ್ಟು ಪ್ರಜ್ಞೆ ಬಂದಂತಾದಾಗ ತನಗೆ ನೆರವಾಗಬಹುದಾದವರನ್ನು ಆತ ಭೇಟಿಯಾದ. ಅವರು 8 ಜನ ಬಂಟರು. ಅವರ ಬಳಿ ದೊಣ್ಣೆ ಬಂದೂಕುಗಳಿದ್ದವು. ಸಿರಾಜುದ್ದೀನ್ ಅವರನ್ನು ಹಾಡಿ ಹರಿಸಿದ. ಸಕಿನಳ ರೂಪು ರೇಷೆ ಕುರಿತು ಬಣ್ಣನೆಗೆ ತೊಡಗಿದ. ಬೆಳ್ಳಗಿದ್ದಾಳೆ, ತುಂಬ ಚೆಲುವೆ. ನನ್ನ ಹಾಗಿಲ್ಲ. ಆಕೆ ತನ್ನ ತಾಯಿಯ ಪಡೆ ಹಚ್ಚಿನಂತಿದ್ದಾಳೆ. ವಯಸ್ಸು 17 ಇರಬಹುದು. ದೊಡ್ಡ ಕಣ್ಣುಗಳು, ಕಪ್ಪು ಕೂದಲು, ಬಲಗೆನ್ನೆ ಮೇಲೆ ಒಡೆದು ಕಾಣುವ ಮಚ್ಚೆ. ನನ್ನ ಒಬ್ಬಳೆ ಮಗಳು. ಹುಡಿಕೊಂಡು ಬರ್ರಿ, ದೇವರು ನಿಮಗೆ ಒಳ್ಳೇದು ಮಾಡ್ತಾನೆ. ನಿನ್ನ ಮಗಳು ಜೀವಂತವಾಗಿದ್ದರೆ ಕೆಲವೇ ದಿನಗಳಲ್ಲಿ ಆಕೆ ನಿನ್ನ ಬಗಲಲ್ಲಿರುತ್ತಾಳೆ ಎಂದು ಸ್ವಯಂ ಸೇವಕರಾಗಿ ಸಿರಾಜುದ್ದೀನ್ಗೆ ಭರವಸೆ ನೀಡಿದ್ದರು. 8 ಜನ ಯುವಕರು ಪ್ರಯತ್ನ ಮಾಡಿದರು. ತಮ್ಮ ಜೀವನವನ್ನು ಅಂಗಿಯಲ್ಲಿ ಹಿಡಿದುಕೊಂಡು ಅವರು ಅಮೃತ್ಸರಕ್ಕೆ ಬಂದರು. ಎಷ್ಟೋ ಜನ ಗಂಡಸರನ್ನು ಹಾಗೂ ಮಕ್ಕಳನ್ನು ಸುರಕ್ಷಿತ ಸ್ಥಳಗಳಿಗೆ ತಲುಪಿಸಿದವರು. 10 ದಿನ ಕಳೆದವು. ಆದರೆ ಅವರಿಗೆ ಸಕಿನಳ ಸುಳಿವೇ ಸಿಗಲಿಲ್ಲ. ಒಂದು ದಿನ ಈ ಸೇವೆಗೆಂದೇ ಅವರು ಲಾರಿ ಹತ್ತಿ ಅಮೃತ್ಸರಕ್ಕೆ ಹೊರಟು ನಿಂತರು. ಚಹರಿಯಾ ಬಳಿ ದಾರಿಯಲ್ಲಿ ಒಬ್ಬ ಯುವತಿ ಕಂಡಳು. ಲಾರಿಯ ಸದ್ದು ಕೇಳಿ ಆಕೆ ಭಯಭೀತಳಾಗಿ ಓಡಲಾರಂಭಿಸಿದಳು. ಸ್ವಯಂ ಸೇವಕರು ವಾಹನ ನಿಲ್ಲಿಸಿದರು. ಎಲ್ಲರೂ ಆಕೆಯ ಬೆನ್ನು ಹತ್ತಿದರು. ಒಂದು ಹೊಲದಲ್ಲಿ ಆಕೆಯನ್ನು ಹಿಡಿದರು. ನೋಡಲು ಅವಳು ತುಂಬ ಸುಂದರಿಯಾಗಿದ್ದಳು. ಬಲಗೆನ್ನೆ ಮೇಲೆ ದಪ್ಪ ಮಚ್ಚೆ ಇತ್ತು. ಒಬ್ಬ ಯುವಕ, ಹೆದರಬೇಡ, ನಿನ್ನ ಹೆಸರು ಸಕೀನಾ ಅಲ್ಲವೇ ಎಂದು ಕೇಳಿದ. ಯುವತಿಯ ಮುಖ ಇನ್ನಷ್ಟು ಕೆಂಪಾಯಿತು. ಆಕೆ ಉತ್ತರಿಸಲಿಲ್ಲ. ಆದರೆ ಎಲ್ಲ ಯುವಕರು ಆಕೆಗೆ ವಿಶ್ವಾಸಕ್ಕೆ ಬರುವಂತೆ ನಡೆದುಕೊಂಡರು. ಆಗ ಆಕೆಯ ಹೆದರಿಕೆ ದೂರವಾಯಿತು. ತಾನು ಸಿರಾಜುದ್ದೀನ್ ಮಗಳು ಸಕೀನಾ ಎಂದಳು. 8 ಜನ ಯುವಕರು ಸಕೀನಾಳನ್ನು ಸಂತೈಸಲು ಸಾಧ್ಯವಾದಷ್ಟು ಪ್ರಯತ್ನಿಸಿದರು. ಆಕೆಗೆ ಊಟ ಮಾಡಿಸಿದರು, ಹಾಲು ಕುಡಿಸಿದರು, ಲಾರಿಯನ್ನು ಹತ್ತಿಸಿದರು. ಒಬ್ಬ ತನ್ನ ಕೋಟನ್ನು ಕಳಚಿ ಆಕೆಗೆ ಕೊಟ್ಟ. ವಿಕಾರದಿಂದ ದುಪ್ಪಟ್ಟ ಇಲ್ಲದಿದ್ದರಿಂದ ಆಕೆಗೆ ಇರುಸು ಮುರುಸು ಆಗುತ್ತಿತ್ತು. ಹೇಗಾದರೂ ಮಾಡಿ ಆಕೆ ತನ್ನ ಎದೆಯನ್ನು ಮುಚ್ಚಿಕೊಳ್ಳಲಿ ಎಂದಳು. ಎಷ್ಟೋ ದಿನಗಳು ಉರುಳಿದವು. ಸಿರಾಜುದ್ದೀನ್ಗೆ ಸಕೀನಾಳ ಸುಳಿವೇ ಸಿಗಲಿಲ್ಲ. ಆತ ಹಗಲು ರಾತ್ರಿ ಬೇರೆ ಬೇರೆ ಶಿಬಿರ ಹಾಗೂ ಕಾರ್ಯಾಲಯಗಳಿಗೆ ಎಡತಾಡಿದ. ಆದರೆ ಎಲ್ಲಿಂದಲೂ ಆಕೆಯ ಕುರಿತು ಮಾಹಿತಿ ಸಿಗಲಿಲ್ಲ. ನಿನ್ನ ಮಗಳು ಜೀವಂತವಾಗಿದ್ದರೆ ಕೆಲವೇ ದಿನಗಳಲ್ಲಿ ನಾವು ಆಕೆಯ ಪತ್ತೆ ಹಚ್ಚುತ್ತೇವೆ ಎಂದು ಭರವಸೆ ನೀಡಿದ ಆ ಯುವಕರಿಗೆ ಯಶ ಸಿಗಲೆಂದು ಆತ ರಾತ್ರಿ ತುಂಬ ಸಮಯದವರೆಗೂ ದೇವರಲ್ಲಿ ಮೊರೆ ಇಡುತ್ತಿದ್ದ. ಒಂದು ದಿನ ಸಿರಾಜುದ್ದೀನ್ ಆ ಸ್ವಯಂ ಸೇವಕರನ್ನು ಶಿಬಿರದಲ್ಲಿ ಕಂಡ. ಅವರು ಲಾರಿಯಲ್ಲಿ ಕುಳಿತಿದ್ದರು. ಆತ ಅವರ ಬಳಿ ಧಾವಿಸಿದ. ಲಾರಿ ಇನ್ನೇನು ಹೊರಟು ಬಿಟ್ಟಿತ್ತು ಎನ್ನುವಷ್ಟರಲ್ಲಿ ಆತ, ಮಕ್ಕಳೇ, ನನ್ನ ಸಕೀನಳ ಬಗ್ಗೆ ಮಾಹಿತಿ ಸಿಕ್ಕಿತ್ತೇ ಎಂದು ಕೇಳಿದ. ಅವರೆಲ್ಲ ಒಕ್ಕೂರಿನಿಂದ ಸಿಗ್ತದೆ ಸಿಗ್ತದೆ ಎಂದರು. ಲಾರಿ ಓಡಿಸಿಬಿಟ್ಟರು. ಸಿರಾಜುದ್ದೀನ್ ಮತ್ತೆ ಆ ಯುವಕರಿಗೆ ಯಶಸ್ಸಿಗಲೆಂದು ಪ್ರಾರ್ಥಿಸಿದ. ಅವನ ಮನಸ್ಸು ಎಷ್ಟೋ ಹಗುರವಾಯಿತು. ಸಂಜೆಯಷ್ಟೊತ್ತಿಗೆ ಶಿಬಿರದಲ್ಲಿ ಸಿರಾಜುದ್ದೀನ್ ಕುಳಿತಿದ್ದ ಸ್ಥಳದಿಂದ ದೂರದಲ್ಲಿ ಏನೋ ಸದ್ದಾಯಿತು. 4 ಜನ ಅದೇನೇನೋ ಹೊತ್ತಿಕೊಂಡು ತರುತ್ತಿದ್ದರು. ಏನೆಂದು ಆತ ವಿಚಾರಿಸಿದ. ರೈಲು ಹಳಿಗಳ ಬಳಿ ಒಬ್ಬ ಯುವತಿಯ ಪ್ರಜ್ಞಾಹೀನಳಾಗಿ ಬಿದ್ದಿದ್ದಳು. ಆಕೆಯನ್ನು ಈ ಜನ ಎತ್ತಿಕೊಂಡು ಬಂದಿದ್ದರು. ಸಿರಾಜುದ್ದೀನ್ ಅವರನ್ನು ಹಿಂಬಾಲಿಸಿದ. ಜನ ಯುವತಿಯನ್ನು ಆಸ್ಪತ್ರೆ ಸಿಬ್ಬಂದಿಗೆ ಒಪ್ಪಿಸಿ ಹೊರಟು ಹೋದರು.
ಆತ ಕೆಲ ಹೊತ್ತು ಆಸ್ಪತ್ರೆ ಹೊರಗಡೆ ನೆಟ್ಟಿದ ಮರದ ಕಂಬ ಕೊರಗಿ ಹಾಗೆಯೇ ನಿಂತುಕೊಂಡ. ಆನಂತರ ನಿಧಾನವಾಗಿ ಒಳಗೆ ಹೋದ. ಕೋಣೆಯಲ್ಲಿ ಯಾರೂ ಇರಲಿಲ್ಲ. ಒಂದು ಸ್ಟ್ರೆಚರ್ ಇತ್ತು, ಅದರ ಮೇಲೆ ಒಂದು ಶವವಿತ್ತು. ಸಿರಾಜುದ್ದೀನ್ ಮೆಲ್ಲಗೆ ಹೆಜ್ಜೆ ಹಾಕುತ್ತಾ ಅದರ ಬಳಿ ಹೋದ. ಏಕಾಏಕಿ ಕೋಣೆಯಲ್ಲಿ ಬೆಳಕು ಬಂತು. ಶವದ ಹಳದಿ ವರ್ಣದ ಮುಖದಲ್ಲಿ ಹೊಳೆಯುತ್ತಿದ್ದ ಮಚ್ಚೆ ಅವನಿಗೆ ಕಂಡಿತು. ಸಕೀನಾ, ಸಕೀನಾ ಎಂದು ಅರಚಿದ. ಕೋಣೆಯಲ್ಲಿ ದೀಪ ಹಚ್ಚಿದ ಡಾಕ್ಟರ್ ಏನಾಯ್ತು ಎಂದು ಕೇಳಿದರು. ಸಿರಾಜುದ್ದೀನ್ ಗಂಟಲಿನಿಂದ ಒಂದೊಂದೇ ಶಬ್ದ ಹೊರಬಿತ್ತು. ಸಾಹೇಬರೇ, ನಾನು ನಾನು ಈಕೆಯ ತಂದೆ. ಡಾಕ್ಟರ್ ಸ್ಟ್ರೆಚರ್ ಮೇಲೆ ಬಿದ್ದಿದ್ದ ಶವದ ನಾಡಿ ಪರೀಕ್ಷೆ ಮಾಡಿದರು. ಕಿಟಕಿ ಓಪನ್ ಮಾಡು ಎಂದು ಸಿರಾಜುದ್ದೀನ್ಗೆ ಹೇಳಿದರು. ಸಕಿನಳ ಜೀವಂತ ಶವ ಮಿಸುಕಾಡತೊಡಗಿತ್ತು. ಆಕೆ ನಿರ್ಜೀವ ಕೈಗಳು ಸಲ್ವಾರದ ಲಾಡಿಯನ್ನು ಬಿಚ್ಚಿದವು, ಸಲ್ವಾರನ್ನು ಕೆಳಗೆ ಜಾರಿಸಿದವು. ವೃದ್ಧ ಸಿರಾಜುದ್ದೀನ್ ಸಂತಸದಿಂದ ಜೀವಂತವಾಗಿದ್ದಾಳೆ, ನನ್ನ ಮಗಳು ಜೀವಂತವಾಗಿದ್ದಾಳೆ ಎಂದು ಅರಚಿದ. ಡಾಕ್ಟರ್ ಮೈಯೆಲ್ಲ ಬೆವುತ್ತಿದ್ದರು.